ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡಿಗ ಪ್ರವೀಣ್. ಪ್ರೀವಿಯಸ್ ಎಪಿಸೋಡಲ್ಲೆಲ್ಲ ನೋಡಿರ್ತೀರ, ಕಿಚನ ಹಳ್ಳಿ ಮನೆಯಲ್ಲಿ 4 ಥರದ ಡಿಫ್ರೆಂಟ್ ವೆರೈಟಿ ಆದ ದೋಸೆ ತಿಂದ್ವಿ. ಆದಮೇಲೆ ಪೈನಾಪಲ್ ಹಲ್ಬಿ ಅಂತ ಹೇಳ್ತಾರೆ, ಅದನ್ನು ಪೈನಾಪಲ್ ಹಲ್ಬಿನ ತಿಂದು ನಾವು ಬಂದಿದ್ದೀವಿ. ಬಟ್ ಇವತ್ತಿನ ಸ್ಪೆಷಾಲಿಟಿ ಅಂದರೆ ನೆಕ್ಸ್ಟು ನಾವು ಇನ್ನೂ ಒಂದು ಲೊಕೇಶನ್ಗೆ ಹೋಗ್ತಿದ್ದೀವಿ. ನಾನು ಹೇಳ್ತೀನಿ ನಿಮಗೆ ಯಾವ ಲೊಕೇಶನ್ಗೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಸರ್ಪ್ರೈಸ್. ಇವಾಗ ನನ್ನ ಗಾಡಿ ಸುಶೇನ್ ಅವ್ರು ಓಡಿಸೋದು ನೋಡ್ತಿದ್ರಲ್ಲ, ನಾನು ಅವ್ರ ಗಾಡಿ BMW GS 310 ಓಡಿಸ್ತಿದ್ದೀನಿ. ಸೊ ಕಂಪ್ಲೀಟ್ ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು. ಓಕೆ ಬನ್ನಿ, ಫಸ್ಟ್ ಟೈಮು ನಾನೊಂದು ADV ಗಾಡಿನ ಹೈವೇಯಲ್ಲಿ ಓಡಿಸ್ತಾ ಇದ್ದೀನಿ. ಫಸ್ಟು ನಾವು ಒಂದು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಇದ್ರದ್ದು ಕ್ಯಾರೆಕ್ಟರು ಪ್ರತಿಯೊಂದು ತಿಳ್ಕೊಂಡಾದಮೇಲೆ ಫುಲ್ ಕ್ಲೀನಾಗಿ ಓಡಿಸೋಣ. ಹೈಟು ಆ್ಯಂಗಲು ಎಲ್ಲ ಚೆಕ್ ಮಾಡಬೇಕು ಒಂದು ಕಡೆಯಿಂದ, ಇನ್ನೊಂದು ಸ್ವಲ್ಪ ಮೇಲಕ್ಕೆ ಎತ್ತಬೇಕು. ಓಕೆ, ಡನ್. ಫಸ್ಟ್ ಎಕ್ಸ್ಪೀರಿಯನ್ಸು ಒಂಥರ ಡಿಫ್ರೆಂಟಾಗಿದೆ. ಸ್ನೇಹಿತರೆ, ನಮ್ಮ ಕೈಯಲ್ಲಿದೆ ಇವತ್ತು GS 310. ಗಾಡಿ ಇಂಜಿನ್ ಸ್ಮೂತ್ ಆಗಿದೆ, ಪವರ್ ಚೆನ್ನಾಗಿದೆ. ಫಸ್ಟು ನೋಟಿಸಬಲ್ ಥಿಂಗ್ಸ್ ಹೇಳ್ಬಿಡ್ತೀನಿ. ರೈಡಿಂಗ್ ಸೀಟ್ ಕಂಫರ್ಟ್ ಬಗ್ಗೆ ಹೇಳ್ತೀನಿ. ಕಂಫರ್ಟ್ ಇಸ್ ವೆರಿ ಅಲ್ಟಿಮೇಟ್ ಅಂತ. ನಮ್ಮ ಗಾಡಿ ಇದ್ರ ಮುಂದೆ ಏನಿಲ್ಲ, ಕಂಫರ್ಟ್ ಮುಂದೆ. ನಿಜ ಹೇಳ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸೀಟಿಂಗ್ ಪೋಸ್ಚರು ವೆರಿ ವೆಲ್ ಮೇಡ್. ನೋಡಿ, ಇದರಲ್ಲಿ ನಾವು ಆರಾಮಾಗಿ ನಿಂತ್ಕೋಬೋದು. ದೇರ್ ಈಸ್ ನೋ ಇಶ್ಯೂಸ್ ಅಟ್ ಆಲ್. ಒಳ್ಳೆ ಅಲ್ಟಿಮೇಟ್ ಲೆವೆಲಲ್ಲಾಗಿದೆ ಗಾಡಿ ಕಂಫರ್ಟು. ಆಮೇಲೆ ಸ್ಪೀಡು ಕೂಡ ಸಖತ್ತಾಗಿದೆ, ಪಿಕಪ್ಪು. ವಾವ್, ಶೇಕ್ ಹೊಡಿತಿಲ್ಲ, ಏನಿಲ್ಲ. ಇಟ್ಸ್ ಗುಡ್. ಆಸ್ ಆಫ್ ನಾವು ಈ ಗಾಡಿದು ಟೈರ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೆಕ್ಷನ್ ಹೇಳ್ತೀನಿ. ಸೊ ಇದರಲ್ಲಿ ನಿಮಗೆ ಬರೋದು ಫ್ರಂಟಲ್ಲಿ 110/80 ಸೆಕ್ಷನ್ ಟೈರು R19 ಅಂತ ಕರೀತಾರೆ. ಆಮೇಲೆ ರೇರಲ್ಲಿ ಬರೋದು 150/70 ಸೆಕ್ಷನ್ ಟೈರ್ಸು R17 ಅಂತ ಕರೀತಾರೆ. ಈ R17 R19 ಅಂತ ಏನಾದರೂ ಹೇಳಿದೆ, ಇದು ಬಂದುಬಿಟ್ಟು ರೇಡಿಯಲ್ ಡಯಾಮೀಟರ್ ಆಫ್ ದ ವೀಲ್ ಅಂತ ಕರೀತಾರೆ, ಆರ್ ರಿಮ್ ಅಂತ ಕರಿಬೋದು ನೀವು. ಸೊ ಇದು ಬಂದುಬಿಟ್ಟು ನಮಗೆ ರೇಸ್ ಮಾಡೋದಕ್ಕಲ್ಲ ಇರೋದು, ಇದು ಬಂದುಬಿಟ್ಟು ಕಂಫರ್ಟ್ಗೆ ಗಾಡಿ ಇರೋದು. ಇದ್ರದ್ದು ಡಿಸ್ಪ್ಲೇ ಬಂದುಬಿಟ್ಟು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟು. ಮೈಲೇಜ್ ನೀವಿನ್ನ ಕೇಳೋದಾದರೆ 29 km/L ನಮ್ಮ ಸಿಟಿಯಲ್ಲೆಲ್ಲ ಸಿಗುತ್ತೆ. ಆಮೇಲೆ ನಾವು ಹೈವೇದಲ್ಲಿ ರೈಡ್ ಮಾಡಬೇಕಾದ್ರೆ ಆಲ್ಮೋಸ್ಟ್ 31 km/L ಸಿಗುತ್ತೆ. ಆಮೇಲೆ ನಿಮಗೆ ಈ ಡಿಸ್ಪ್ಲೇಯಲ್ಲೇ ತೋರಿಸುತ್ತೆ ಎಷ್ಟು ಫ್ಯೂಯಲ್ ಮಿಕ್ಕಿದೆ, ಗೇರ್ ಯಾವ ಗೇರಲ್ಲಿದೆ, ಸ್ಪೀಡ್ ಎಷ್ಟು ಓಡ್ತಿದೆ, ರೇಂಜು. ಇನ್ನು ಮುಂದಕ್ಕೆ ಹೇಳೋದಾದರೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 11 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದ್ರದ್ದು. ಸೇಮ್ ನಮ್ಮ ಡ್ಯೂಕಲ್ಲಿ ಎಷ್ಟಿದೆಯೋ ಅಷ್ಟೇ. ಪಿಕಪ್ಪು ಬೇಜಾನಿದೆ ಗುರು. ಅಗ್ರೆಷನ್ ಸರಿಯಾಗಿದೆ, ಅಗ್ರೆಷನ್ ಕೂಡ ಸಖತ್ ಖುಷಿ ಆಗ್ತಿದೆ ನೋಡಿ. ಅಲ್ಲ, ಈ ಥರ ಗಾಡಿ ಏನಕ್ಕೆ ತೊಗೊಂಡಿಲ್ಲ ನಾನು ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಡ್ಯೂಕಿಗಿರೋ ಲೆವೆಲ್ ಬೇರೆ ಬಿಡಿ, ಸ್ಪೀಡ್ ಆಗಲಿ ಇಲ್ಲ ಅಂತ ಅಂದರೆ ಏನಾದರೂ ಆಗಲಿ, ಬಟ್ ಇದರಲ್ಲಿರೋ ಕಂಫರ್ಟಿಂಗ್ ಪೋಸ್ಚರ್ ನೆನೆಸ್ಕೊಂಡು ನನ್ನ ಗಾಡಿ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ. ಈ ಗಾಡಿನ ಯಾಕೆ ಡಿಸೈಡ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾನು ತೊಗೊಳೋದಕ್ಕೆ. ಸೇಮ್ ಎರಡೂ ಒಂದೇ ರೇಟೇ, ಮತ್ತೆ ಡಿಫ್ರೆನ್ಸ್ ಜಾಸ್ತಿ ಏನು ಬರೋದಿಲ್ಲ. ABS ಇದೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಟೈರಲ್ಲಿ. ಇನ್ಮೇಲಿಂದ ನೀವು ಯಾವುದೇ ಗಾಡಿ ತೊಗೊಳಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ರೂ ABS 100% ಬಂದೇ ಬರುತ್ತೆ. ಅಂದರೆ ಲೋ CC ಗಾಡಿಗಳಿಗೆಲ್ಲ ಫ್ರಂಟ್ ಮಾತ್ರ ಕೊಟ್ಟಿರ್ತಾರೆ ABS. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಓಹೋ, ಓಡಿಸೋದಕ್ಕೆ ಮಾತ್ರ ಅಲ್ಟಿಮೇಟ್ ಲೆವೆಲಲ್ಲಿದೆ ಸ್ನೇಹಿತರೆ. ನಿಜವಾಗ್ಲೂ ಚೆನ್ನಾಗಿದೆ ಗಾಡಿ. ಪೊಸಿಷನ್ ಅಂತೂ ಐ ಆಮ್ ಇನ್ ಲವ್ ವಿತ್ ಇಟ್. ಎಷ್ಟು ದೂರ ಹಿಂಗೆ ಓಡಿಸ್ಕೊಂಡು ಹೋದ್ರೂ ಬೇಜಾರೇ ಆಗಲ್ಲ. ಐ ಆಮ್ ಡ್ಯಾಮ್ ಶೂರ್ ಅಬೌಟ್ ಇಟ್. ಬನ್ನಿ ಒಂದು ಸರಿ ಟಾಪ್ ಸ್ಪೀಡ್ ಹೊಡಿಯೋಣ. ಗೇರ್ ಸ್ವಿಚಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಬಿಡಿ. I don't feel so much of wind blast as well.
ಒಳ್ಳೆ ಲವ್ಲಿ ಫೀಲಿಂಗ್ ಕೊಡ್ತಾ ಇದೆ ಗಾಡಿ ಓಡಿಸ್ಬೇಕಾದ್ರೆ ಮಾತ್ರ. ಈ ಗಾಡಿಗಿರೋ ಕ್ಯಾರೆಕ್ಟ್ರೇ ಬೇರೆ ಅನ್ನಿಸ್ತಿದೆ. ವಾವ್, ಕ್ರೇಜಿ ಗುರು ಗಾಡಿ ಮಾತ್ರ. ಇವರು ಕೂಡ ಇದರಲ್ಲಿ ಆಕ್ಸಿಲರಿ ಲೈಟ್ಸ್ ಹಾಕ್ಸಿದ್ದಾರೆ, ಬೋಬೋ ಫೋನ್ ಹೋಲ್ಡರ್ ಹಾಕ್ಸಿದ್ದಾರೆ. ನನ್ನ ಗಾಡಿ ಕಂಪೇರ್ ಮಾಡಿದ್ರೆ ಈ ಗಾಡಿ ವೈಬ್ರೇಷನಲ್ಲಿ ಎಷ್ಟೋ ಪಟ್ಟು ಕಮ್ಮಿ ಇದೆ ಗುರು. ವಿಂಡ್ ಬ್ಲಾಸ್ಟ್ ಕೂಡ ಅಷ್ಟೊಂದು ಬರ್ತಿಲ್ಲ ನೋಡಿ. ಟರ್ಬುಲೆನ್ಸು ಈ ವಿಂಡ್ಶೀಲ್ಡ್ ಇರೋದಕ್ಕೆ ಮೇಲೆ ಹೋಗ್ತಿದೆ, ಫೇಸ್ಗೆ ಒಂಚೂರು ಹೊಡಿತಿಲ್ಲ. ಎಷ್ಟು ಕ್ಲಿಯರ್ ಆಗಿದೆ ಅಂತ ಅಂದರೆ ಗಾಡಿ ಓಡಿಸೋದಕ್ಕೆ. ಆಮೇಲೆ ಗೇರ್ ಶಿಫ್ಟಿಂಗು ನಂದಕ್ಕೂ ಇದಕ್ಕೂ ಕಂಪೇರ್ ಮಾಡಬೇಕಂತ ಅಂದರೆ ಇದರಲ್ಲಿ ಗೇರ್ ಶಿಫ್ಟಿಂಗು ಸುಮ್ಮನೆ ಸ್ಲೈಟಾಗಿ ಕಟಕ್ 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 ಅಂತ ಎತ್ತಬೇಕಷ್ಟೆ. ನೀವು ತುಂಬ ಜಾಸ್ತಿ ಹಾರ್ಡ್ ಪ್ರೆಷರ್ ಹಾಕಿ ಲಿಫ್ಟ್ ಮಾಡೋದು ಬೇಕಾಗಿಲ್ಲ. ಓಹೋ ಹೋ 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 ಹೋ. ಐ ಆಮ್ ಇನ್ ಲವ್ ವಿತ್ ದಿಸ್ ಬೈಕ್. ನೀವೇನೇ ಹೇಳಿ, ಈ ಗಾಡಿಗಿರೋ ಸಸ್ಪೆನ್ಷನ್ನು ಆ ಗಾಡಿಗಿರೋ ಸಸ್ಪೆನ್ಷನ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಸಸ್ಪೆನ್ಷನ್ ನನಗೆ ಒಂಚೂರು ರೋಡ್ ಬಂಪ್ಸು ಹಂಪ್ಸು ಬಗ್ಗೆ ತಿಳಿಸ್ತಾ ಇಲ್ಲ. ಇಟ್ ಈಸ್ ಕಂಟ್ರೋಲಿಂಗ್ ಆಲ್ ಬೈ ಇಟ್ ಸೆಲ್ಫ್. ನಾನು ಆ ಗಾಡಿ ಮೇಲೆ ಕೂತಿದ್ದರೆ ಐ ಕ್ಯಾನ್ ಫೀಲ್ ಎವ್ರಿ ಸಿಂಗಲ್ ಬಂಪ್ ಇನ್ ದ ರೋಡ್. ನನ್ನ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಏನು ಸೀನಿಕ್ ಸ್ನೇಹಿತರೆ, ಇಲ್ಲಿ ನೋಡಿ. ವಾವ್, ಇಲ್ಲೆಲ್ಲ ವಾಕಿಂಗ್ ಮಾಡೋಕ್ಕೆ ಪ್ಲೇಸ್ ಸಿಗಲ್ಲ. ಆದರೆ ರೈಡಿಗೆ ಬಂದಾಗ ನೋಡಬೇಕು ಅಂತ ಅಂದರೆ ಅಲ್ಟಿಮೇಟು. ಅಂದರೆ ಯಾರೂ ಬರೋದಿಲ್ಲ ಇತ್ತ ಕಡೆ ಎಲ್ಲ ವಾಕಿಂಗ್ ಮಾಡೋಕ್ಕೆ. ಸುತ್ತಮುತ್ತ ಮನೆಗಳಿದ್ದಿದ್ರೆ ಬರ್ಬೋದಾಗಿತ್ತು, ಬಟ್ ಇವಾಗ ಮನೆಗಳಿಲ್ಲ. ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ರೈಡ್ ಮಾಡ್ತಾಯಿದ್ದೀವಿ. ಸೊ ಇತ್ತ ಕಡೆ ಸುತ್ತಮುತ್ತ ಎಲ್ಲ ಮನೆಗಳು ಕಟ್ಕೊಂಡ್ರೆ ನಾವು ಈಸಿಯಾಗಿ ಬಂದುಬಿಟ್ಟು ವಾಕಿಂಗ್ ಎಲ್ಲ ಮಾಡ್ಬೋದು. ಬೆಣ್ಣೆ ಥರ ಇದೆ ಗೇರು. ಸುಮ್ಮನೆ ಹಿಂಗೆ ಹಾಕಿದ ತಕ್ಷಣ ಚಪಕ್ 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 ಅಂತ ಬೀಳುತ್ತೆ. ಸೊ ಕ್ವಿಕ್ಕಾಗೆ ನಾನು ನಿಮಗೆ ಒಂದು ಗಾಡಿದು ಲುಕ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಸ್ನೇಹಿತರೆ, ಒಂದು ಕ್ವಿಕ್ ಸಿನಿಮ್ಯಾಟಿಕ್ ವ್ಯೂ ನೋಡ್ಕೊಂಬಂದ್ರಿ ನಮ್ಮ BMW 310 GSದು. ಸೊ ಇದರಲ್ಲಿ ನೀವು ನೋಡೋದಾದರೆ ಸುಮಾರು ಆಕ್ಸೆಸರೀಸ್ ಅಡಿಷ್ನಲಾಗಿ ಹಾಕ್ಸಿರೋದಿದೆ. ಈ ಬಾರ್ಕ್ ಬಸ್ಟರ್ ಬರೋದು ಬಂದುಬಿಟ್ಟು ಇವ್ರು ಅಡಿಷ್ನಲ್ ಆಗಿ ಹಾಕ್ಸಿರೋದು. ಸೊ ಇರೋದನ್ನ ತೆಗೆಸಿ ಹೊಸ್ದಾಗಿ ಹಾಕ್ಸಿರೋದು. ನೀವು ನೋಡೋದಾದರೆ ಸುಮಾರು ರೈಡ್ಗಳಿಗೆ ಹೋಗಿದ್ದಾರೆ ಇವರು. ರೈಡರ್ಸ್ ಆಫ್ ಬ್ಯಾಂಗ್ಳೂರ್ ಅವ್ರ ಜೊತೆಗೆ ರೈಡ್ ಪಾರ್ಟಿ ರೇಸು, ಇಂಡಿಯನ್ ಬೈಕರ್ ವೀಕು, ಆಮೇಲೆ ಬುಲ್ ಆ್ಯಂಡ್ ಬೇರು. ಅವ್ರ ಹೆಸರು ಬಂದುಬಿಟ್ಟು ಸುಶನ್ ಅಂತ. ಸೊ ಅಲ್ಲಿದ್ದಾರೆ. ಅವ್ರನ್ನ ಕರೆಸ್ಬಿಟ್ಟು ನಾನು ನಿಮಗೆ ಕಂಪ್ಲೀಟು ಓನರ್ ರಿವ್ಯೂ ಪ್ಯೂರಾಗಿ ಕೊಡ್ತೀನಿ. ಕಂಪ್ಲೀಟ್ ಏನು ಮುಚ್ಚುಮರೆ ಇಲ್ಲ. ಗಾಡಿದು ಹೆಂಗಿದೆ, ಏನೇನು ಇಶ್ಯೂಸ್ ಫೇಸ್ ಮಾಡಿದ್ದಾರೆ ಇದುವರೆಗೂ ಪ್ರತಿಯೊಂದು ಹೇಳಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ನೋಡೋದಾದರೆ ಇವರು ಹೆಡ್ಲೈಟ್ಗೆ ಮೆಶ್ ಹಾಕ್ಸಿದ್ದಾರೆ, ಅಡಿಷ್ನಲ್ ಆಗಿ ಆಕ್ಸಿಲರಿ ಲೈಟ್ಸ್ ಹಾಕ್ಸಿದ್ದಾರೆ, ಪ್ಲಸ್ ಅವರು ಜೊತೆಗೆ ಗಾಡಿಗೆ ಕ್ರ್ಯಾಶ್ ಗಾರ್ಡ್ ಕೂಡ ಹಾಕ್ಸಿದ್ದಾರೆ. ಸೊ ಇದು ಕಸ್ಟಮ್ ಮೇಡ್ ಅಂತೆ, ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡಿಸ್ತೀನಿ. ಸೊ ಫ್ರಂಟಲ್ಲಿ ಬಂದುಬಿಟ್ಟು ನಿಮಗೆ ಕಾಣಿಸ್ತಿರೋದು 110 ಸೆಕ್ಷನ್ ಟಯರು, ಆಮೇಲೆ ಹಿಂದೆ ಬಂದುಬಿಟ್ಟು 140 ಸೆಕ್ಷನ್ ಟಯರು. ಅಡಿಷ್ನಲ್ ಆಗಿ ಟಾಪ್ ರ್ಯಾಕ್ ಹಾಕ್ಸಿದ್ದಾರೆ. ಟಾಪ್ ರ್ಯಾಕ್ಸ್ ಜೊತೆಗೆ ಒಂದು ಬಾಕ್ಸ್ ಹಾಕಿಟ್ಟಿದ್ದಾರೆ. ಸೊ ಇದು 46 ಲೀಟರ್ಸ್ ಬಾಕ್ಸು. ಇದು ಬಂದುಬಿಟ್ಟು ನಿಮಗೆ ಕಾರ್ಬನ್ ರೇಸಿಂಗ್ ಅಂತ ಒಂದು ಗ್ರೂಪ್ ಇದೆ. ಸೊ ಅವ್ರು ರೆಡಿ ಮಾಡಿರುವಂತಹ ಒಂದು
ಒಂದು ಇದು ಬಾಕ್ಸು. ಸೊ ವೆರಿ ಸ್ಟಡಿ ಆ್ಯಂಡ್ ಸ್ಟಿಫ್. ಇಂಜಿನ್ ಬಂದುಬಿಟ್ಟು ಸಿಂಗಲ್ ಸಿಲಿಂಡರ್ ಇಂಜಿನ್ನು. ಇಟ್ಸ್ ಎ ವಾಟರ್ ಕೂಲ್ಡ್ ಇಂಜಿನ್. ಫ್ರಂಟಲ್ಲಿ ಬ್ಯಾಕಲ್ಲಿ ಎರಡೂ ನಿಮಗೆ ABS ಸಿಗುತ್ತೆ. ಆ್ಯಂಡ್ ಇಟ್ಸ್ ಎ ಚೈನ್ ಡ್ರೈವ್. ವೆರಿ ಮೈಲ್ಡಾಗೆ ನಿಮಗೆ ಒಂದು 140 ಟಚ್ ಆದಾಗ ನಿಮಗೆ ಒಂದು ಸ್ವಲ್ಪ ವೈಬ್ರೇಷನ್ ಅಂತ ಅನಿಸುತ್ತೆ. ನಾನಿವಾಗ ಓಡಿಸಿದ ಪ್ರಕಾರ. ಮಿಕ್ಕಿದು ನಮ್ಮ ಸುಶನ್ ಅವ್ರನ್ನ ಕರೆದ್ಬಿಟ್ಟು ಅವ್ರ ಹತ್ರ ಕೇಳೋಣ, ಅವ್ರು ಏನೇನು ಫೇಸ್ ಮಾಡಿದ್ದಾರೆ ಇಶ್ಯೂಸು, ಇನ್ನು ಏನೇನು ಅಡ್ವಾಂಟೇಜಸ್ ಇದೆ ಅಂತ ತಿಳ್ಕೊಳೋಣ ಅಂತ. ಸುಶನ್ ಅವರೇ ಬನ್ನಿ ಇಲ್ಲಿ. ಸುಶನ್ ಅವರೇ, ನಿಮ್ಮ ಗಾಡಿ ಬಗ್ಗೆ ನೀವು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ. ಏನಂದರೆ ನಾನು ಓಡಿಸಿದ್ದು ಬರೀ ಅಲ್ಲಿಂದ ಇಲ್ಲಿವರೆಗೂ ಓಡಿಸಿದ್ದೀನಿ. ಸೊ ನನಗನ್ಸಿದ್ದು ನಾನು ಹೇಳಿದ್ದೀನಿ. ಸೊ ನೀವೇನೇನು ಇಶ್ಯೂಸ್ ಫೇಸ್ ಮಾಡಿದ್ದೀರಾ, ನೀವೇನೇನು ಅಡ್ವಾಂಟೇಜಸ್ ಕಾಣಿದ್ದೀರಾ ಅಂತ ಹೇಳಿ. ಗಾಡಿಯಲ್ಲಿ ಇಶ್ಯೂಸ್ ಏನಿಲ್ಲ. ಓಕೆ ಓಕೆ, ಯು ನೀಡ್ ಎ ಪರ್ಫಾರ್ಮೆನ್ಸ್ ಬೈಕ್, ಗೋ ಫಾರ್ BMW. ಓಕೆ ಆಯ್ತಾ. ಸಸ್ಪೆನ್ಷನ್ ನೋಡಿದಲ್ಲ, ಅಲ್ಟಿಮೇಟ್ ಸಸ್ಪೆನ್ಷನ್ ಆಯ್ತಾ. ಯಾವ ಗಾಡಿಯಲ್ಲೂ ಈ ಲೆವೆಲ್ ಸಸ್ಪೆನ್ಷನ್ ಬ್ರೇಕಿಂಗ್ ಬರಲ್ಲ. ಹೌದು ಅಲ್ವಾ. ಹೌದು. ನನಗೆ ಪರ್ಫಾರ್ಮೆನ್ಸ್ ಬೈಕ್ ಬೇಕಿತ್ತು, ತುಂಬ ಸ್ಪೀಡ್ ಹೋಗೋ ಗಾಡಿ ಬೇಕಾಗಿಲ್ಲ. ಹೌದು. ಅದಕ್ಕೆ ನಾನು 390 KTM ತಗೊಳ್ಳಿಲ್ಲ. ಹೌದು. ಐ ಬಾಟ್ BMW. ಓನ್ಲಿ ರೀಸನ್ ಇಸ್ ಐ ನೀಡ್ ಎ ಬ್ರ್ಯಾಂಡ್. ಆಯ್ತಾ. ಪರ್ಫಾರ್ಮೆನ್ಸ್ ಗಾಡಿ ಮೇಲೆ ಏನು ಕಂಪ್ಲೇಂಟೇ ಇಲ್ಲ ನನಗೆ. ಕಂಪ್ಲೇಂಟ್ ಅನ್ನೋದೇ ಇಲ್ಲ. ನೋ, ಝೀರೋ ಕಂಪ್ಲೇಂಟ್. ಅಲ್ಟಿಮೇಟ್. ಅಲ್ಟಿಮೇಟ್. ನಾನು ಅಲ್ಲಿಂದನೂ ಹೇಳ್ಕೊಂಬರ್ತಿದ್ದೆ. ಸೊ ನೀವು ಡ್ಯೂಕ್ ತಗೊಂಡು ನಾನು ಮುಂದೆ ಹೋಗ್ತಾ ಇದ್ರಲ್ಲ, ಸೊ ನೀವು ಬಂಪ್ಗಳು ಫೀಲ್ ಆಗಿರ್ತೀರ ತಾನೆ, ಪ್ರತಿಯೊಂದು ರೋಡ್ ಬಂಪ್ಸು. ಬಟ್ ಈ ಗಾಡಿ ಮೇಲೆ ಕುತ್ಕೊಂಡಾಗಂತೂ, ಅಂದರೆ ಕುತ್ಕೊಂಡು ಜರ್ನಿ ಮಾಡ್ತಾ ಇದ್ರೆ ನಮಗೆ ಬಂಪ್ಸ್ ಫೀಲ್ ಆಗಲ್ಲ, ಏನೂ ಫೀಲ್ ಆಗ್ತಾ ಇದ್ದಿಲ್ಲ. 140 150 ನಾನು ಸ್ಪೀಡಾಗಿ ಓಡಿಸ್ಕೊಂಬಂದಲ್ಲ, ಅವಾಗ ಸ್ವಲ್ಪ ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ಬಿಟ್ಟು ಎಲ್ಲರೂ ಹೇಳೋದು BMW ಮೈಂಟೆನೆನ್ಸ್ ಜಾಸ್ತಿ, ಸರ್ವಿಸ್ ಜಾಸ್ತಿ ಅಂತ. ಬಟ್ ದೇ ಕಾಂಟ್ ಅಫೋರ್ಡ್, ಡೋಂಟ್ ಬೈ. ಆಯಿತಾ. ನಿಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ತಗೊಳ್ಬೇಡಿ. ಈ ಸೀಟ್ಸ್ ಲೈಕ್ ಯು ಗೆಟ್ ಇನ್ ಟು 5-star ಹೋಟೆಲ್. ಆಯಿತಾ. ರೇಟ್ ಜಾಸ್ತಿ ಅಂದರೆ ದ್ಯಾಟ್ಸ್ ರೈಟ್. ಸೊ ಇಟ್ಸ್ ಲೈಕ್ ದಟ್. ಇಫ್ ಯು ಕ್ಯಾನ್ ಅಫೋರ್ಡ್, ಗೋ ಫಾರ್ ಇಟ್. ಆ್ಯಕ್ಚುಲಿ ಕೇಳಬೇಕು ಅಂತ ಇದ್ದೆ, ಆನ್ ರೋಡ್ ಪ್ರೈಸ್ ಎಷ್ಟಾಯ್ತು ನಿಮಗೆ? 4.1 ಲ್ಯಾಕ್ಸಾ? ಓಕೆ. ಸೊ ಸರ್ವಿಸ್ ಕಾಸ್ಟ್ ಎಷ್ಟು ಬೀಳುತ್ತೆ? ಫಸ್ಟ್ ಸರ್ವಿಸು ಒಂದು 6-7,000 ಆಗುತ್ತೆ. ಓಕೆ. ಸೆಕೆಂಡ್ ಸರ್ವಿಸ್ 10-12,000 ಆಗುತ್ತೆ. ಓಕೆ. ಥರ್ಡ್ ಸರ್ವಿಸ್ 15 ಆಗ್ಬೋದು. ಓಕೆ. ಓಕೆ ನೋಡಿ, ಚೈನು ಎಲ್ಲ ರಿಪ್ಲೇಸ್ ಮಾಡ್ತಾರೆ. ಆಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸುಶನ್ ಅವರೇ, ನಿಮ್ಮ ಗಾಡಿ ಓಡ್ಸೋಕೆ ಕೊಟ್ಟು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ. ಐ ರಿಯಲಿ ಲವ್ಡ್ ದ ಬೈಕ್. ಅಂದರೆ ಅಡ್ವೆಂಚರ್ ಮಾಡೋಕ್ಕೆ ನಾನು ನನ್ನ ಗಾಡಿ ತೊಗೊಳೋದ್ರ ಬದಲು ಈ ಗಾಡಿ ನಾನು ಯಾಕೆ ತೊಗೊಂಡಿಲ್ಲ ಅಂತ ಅಂದ್ಬಿಟ್ಟು ನಾನು ಕುತ್ಕೊಂಡಿದ್ದಷ್ಟು ಕಂಫರ್ಟು ಅಷ್ಟು ಚೆನ್ನಾಗಿ ಫೀಲ್ ಆಯಿತು. ಲೈಕ್ ಲಿಟ್ರಲಿ ಐ ಆಮ್ ಸಿಟ್ಟಿಂಗ್ ಸಮ್ವೇರ್ ಅಷ್ಟೇ. ಐ ಡೋಂಟ್ ಫೀಲ್ ಲೈಕ್ ಐ ಆಮ್ ಆನ್ ಅ ಬೈಕ್. ಆಲ್ ರೈಟ್ ಸ್ನೇಹಿತರೆ, ಒಂದು ವೇಳೆ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನಮ್ಮ BMW GS 310 ಬಗ್ಗೆ ಡೆಫಿನೆಟಾಗಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಚಾನಲ್ಗೆ. ಇನ್ನೂ ಚೆನ್ನಾಗಿರೋ ಎಪಿಸೋಡ್ಸ್ ನೋಡೋಕ್ಕೆ ನಾನು ನಿಮಗೆ ಒರಿಜಿನಲ್ ರಿವ್ಯೂ, ಓನರ್ ರಿವ್ಯೂ ಹೆಂಗಿದೆ ಅಂತ ಕೂಡ ಹೇಳ್ತಿದ್ದೀನಿ. ಅವರು ಯಾವುದೇ ಥರ ಇಶ್ಯೂಸ್ ಕೂಡ ಫೇಸ್ ಮಾಡಿಲ್ಲ ಇದುವರೆಗೂ. ನೋಡಿ, ಈ ಥರ ಬೈಕ್ಗಳೆಲ್ಲ ನಾವು ಈಸ್ಕೊಳೋದು 140 ಮೇಲೆ ಚಚ್ಚೋದಕ್ಕಲ್ಲ, ಕಂಫರ್ಟಬಲ್ ಆಗಿ ಓಡಿಸ್ಕೊಂಡು ಹೋಗೋದಕ್ಕೆ. ಸೊ ಆ ಕಂಫರ್ಟ್ ಲೆವೆಲಲ್ಲಿ ಕುತ್ಕೊಂಡಿದ್ರೆ ನಮಗೆ ಯಾವುದೇ ಥರ ಇಶ್ಯೂಸ್ ಫೇಸ್ ಆಗೋದಿಲ್ಲ. ಅವರು ಸರ್ವಿಸ್ ಕಾಸ್ಟ್ ಹೇಳಿದ್ರು, ಆನ್ ರೋಡ್ ಪ್ರೈಸ್ ಹೇಳಿದ್ರು, ಪ್ರತಿಯೊಂದು ಹೇಳಿದ್ರು. ಸೊ ಬೇಸಿಸ್ ಆನ್ ದಟ್ ಇಫ್ ಐ ವಾಂಟ್ ಟು ಬೈ ದಿಸ್ ಬೈಕ್, ನಾನು ಡೆಫಿನೆಟಾಗಿ ಹೋಗೇ ಹೋಗ್ತೀನಿ. ಈ ಗಾಡಿ ತೊಗೊಳೋದಕ್ಕಂತೂ ಇದಕ್ಕೆ ಒಂದು ಕ್ಯಾರೆಕ್ಟರ್ ಇದೆ ಸ್ನೇಹಿತರೆ, ಸ್ಮೂತ್ ಸ್ಪೋರ್ಟ್ ಅಲಾಂಗ್ ವಿತ್ ಕಂಫರ್ಟ್ ರೈಡಿಂಗ್ ಅಂತ ಅಂದ್ಬಿಡು. ಆಲ್ ರೈಟ್ ಸ್ನೇಹಿತರೆ, ಸಿಗ್ತೀನಿ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬಾಯ್.